ನಮಸ್ಕಾರ, ನಾನು ನಿಮ್ಮ ಅರುಣ ರಾಜಪೂತ್. ಇಲ್ಲೊಬ್ಬ ವ್ಯಕ್ತಿ ಹೋಗ್ತಿರ್ತಾನೆ, ನೀವು ನೋಡಿ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ ಆ ಒಂದು ನಾಯಿ ಮರಿನ ಕಾಲು ಒತ್ತಿ ಟಾರ್ಚರ್ ಮಾಡ್ತಾನೆ. ಅದಾದ ನಂತರ ಕೈಯಲ್ಲಿ ಕೂಡ ಎತ್ಕೊಂಡು ಸರಿಯಾಗಿ ಮಕ್ಕ ಹೊಡಿತಾನೆ. ನನಗೆ ಅರ್ಥ ಆಗಲ್ಲ ನಾಯಿ ಮರಿ ಇವ್ರಿಗೆ ಏನು ಮಾಡಿತ್ತು ಅಂತ. ಆ ಪುಟ್ಟು ನಾಯಿ ಮರಿ ಒಂದು ಊಟ ಕೇಳುತ್ತೆ, ಇಲ್ಲಾಂದ್ರೆ ಬಡಿಗೆ ಅದು ಹೋಗ್ತಾ ಇರುತ್ತೆ. ಮನೆ ಬಾಗ್ಲಲ್ಲಿ ಬಂದು ಊಟ ಕೇಳುತ್ತೆ ಅಥವಾ ಇದು ಮಾಡುತ್ತೆ, ತಿರುಗಾಡುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮನುಷ್ಯತ್ವನೇ ಬಿಟ್ಟು ಆ ನಾಯಿ ಮರಿ ಈ ಲೆವೆಲ್ಗೆ ಹೊಡಿತಾನೆ ಅಂತಂದರೆ ಎಂಥ ಕಿತ್ತೋದು ಅನ್ನಿರಬೇಕು. ಅದೇ ಸಂದರ್ಭದಲ್ಲಿ ಅಲ್ಲೊಬ್ಬ ವ್ಯಕ್ತಿ ಬರ್ತಾನೆ, ದೇವರಂಥ ಮನುಷ್ಯ ಅಂತಲೇ ಹೇಳ್ಬೋದು. ಅವ್ನು ನಾಯಿ ಮರಿಗೆ ಹೊಡಿತಾ ಇದ್ದನ್ನು ನೋಡಿ ಹಿಡ್ಕೊಂಡು ನಾಯಿ ಬಿಟ್ಟಾಗ ಎರಡು ಬಿಟ್ಟು ಕೆಳ ಬಿಡಿಸ್ತಾನೆ. ಅವಾಗಲ್ಲಿ ಯಾರೋ ಬಂದು ಅಲ್ಲ ಅಕ್ಕಪಕ್ಕದವ್ರು ಬಂದು ಬಿಡಿಸ್ತಾರೆ. ಒಂದು ಮನುಷ್ಯತ್ವ ಇರಬೇಕು. ನಾಯಿಗಳಿಗೆ ಸಾಕೋಕ್ಕೂ ಯೋಗ್ಯತೆ ಇರಬೇಕು. ನನ್ನ ಕೇಳಿದ್ರೆ ಮರಿಗಳನ್ನ ದ್ವೇಷ ಮಾಡೋದು, ಅದು ಏನಾಗಿತ್ತೋ ಏನೋ ಮುಂದಿನ ಜನ್ಮದಲ್ಲಿ ನಾವೇನಾಗಿತ್ತು, ಮುಂದಿನ ಜನ್ಮದಲ್ಲಿ ಈ ಥರ ಎಲ್ಲ ಮಾಡೋದು ಮೋಸ್ಟ್ಲಿ ನಾವು ನಾಯಿಗಳಾಗಿ ಹುಡ್ತೀವಿ ಅನ್ಸುತ್ತೆ. ಒಂದು ತುತ್ತು ಊಟ ಹಾಕೋಕ್ಕೂ ಯೋಗ್ಯತೆ ಇಲ್ಲ ಅಂದರೆ ಆ ನಾಯಿ ಮರಿಗಳಿಗೆ ಹಾಕ್ಲಿಲ್ಲ ಅಂದರೆ ಬೇಡ, ಅದ್ರ ಪಡೆಗೆ ಅದು ಹೋಗ್ಬಿಡುತ್ತೆ. ಹಿಡ್ಕೊಂಡು ಹೊಡಿಯೋದು ಟಾರ್ಚರ್ ಹತ್ರ ಕೊಡೋದು ಆ ದೇವರು ಕೂಡ ಮೆಚ್ಚಲ್ಲ ನೀವುಗಳು ಮಾಡೋ ಕೆಲಸಕ್ಕೆ. ಸದ್ಯಕ್ಕೆ ಅದಕ್ಕೆ ಅಲ್ಲೊಬ್ಬ ದೇವರಂಥ ಮನುಷ್ಯ ಬಂದು ಸರಿಯಾಗಿ ಬುದ್ಧಿ ಕಲಿಸೋಣ.